ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್. ಮೊನ್ನೆ ನಡೆದಂಥ ಸಚಿವ ಸಂಪುಟದ ಏನು DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ಸ್ವೀಕಾರ ಆದ ನಂತರ ಸಚಿವ ಸಂಪುಟದಲ್ಲಿ ಅಜಯ್ ಸಿಂಗ್ರ ಹೆಸರು ಇರಬೇಕಾಗಿತ್ತು. ಯಾಕಂದ್ರೆ ಅವರು ಮಾಡಿದಂಥ ಕಾರ್ಯಚಟುವಟಿಕೆಗಳನ್ನು ಪೂರ್ಣಗೊಂಡು ಮನವರಿಕೆ ಮಾಡಿಕೊಟ್ಟಂಥ ಯಾರೋ ಒಬ್ಬರು ಶಾಸಕರಿದ್ರೆ ಅದು ಅಜಯ್ ಸಿಂಗ್ ಅವರು. ಯಾಕಂದ್ರೆ ಧರ್ಮ್ ಸಿಂಗ್ ಅವರ 45 ವರ್ಷದ 40-50 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ನಿಷ್ಠಾವಂತ ಒಂದು ಪಕ್ಷದ ಸಿದ್ಧಾಂತದ ಮ್ಯಾಗ ನಡೆದುಕೊಂಡು ಬಂದಂಥ ನಾಯಕರು. ಸನ್ಮಾನ್ಯ ಶ್ರೀ ಧರ್ಮ್ ಸಿಂಗ್ ಅವರು ಇಂದಿರಾ ಗಾಂಧಿ ಕಾಲದಿಂದ ಕಾಂಗ್ರೆಸ್ ಪಕ್ಷದಲ್ಲೇ ಬಂದವರು. ಕಲ್ಯಾಣ ಕರ್ನಾಟಕ ಅನ್ನುವ ಒಂದು ಹೈದರಾಬಾದ್ ಕರ್ನಾಟಕ ಅಂತೇಳಿ ಹಿಂದೆ ಹೆಸರಿತ್ತು. ಆ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಮಾಡಿ ಪಕ್ಷವನ್ನು ಗಟ್ಟಿಗೊಳಿಸಿದಂಥ ನಾಯಕರು ಯಾರು ಇದ್ರೆ ಅದು ಧರ್ಮ್ ಸಿಂಗ್. ಅಂಥವ್ರ ಚಿರಂಜೀವಿ ಆದಂಥ ಅಜಯ್ ಸಿಂಗ್ ಅವರಿಗೆ ಮಾನ್ಯ ಶ್ರೀ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಅಜಯ್ ಸಿಂಗ್ ಅವರಿಗೆ ಒಳ್ಳೆಯ ಸ್ಥಾನಮಾನವನ್ನು ನೀಡಬೇಕು. ಒಂದು ವೇಳೆ ನೀಡದೇ ಇದ್ದರೆ ನಾವು ಜಿಲ್ಲಾದ್ಯಂತ ರಜಪೂತ ಸಮಾಜದ ವತಿಯಿಂದ ಪ್ರತಿಭಟನೆ ಮಾಡುವ ಮುಖಾಂತರ ನಾವು ಸಚಿವ ಸಂಪುಟ ಸ್ಥಾನಮಾನ ಕೇಳ್ತಾ ಇದ್ದೀವಿ. ಒಂದೆರಡು ಸ್ಲೋಗನ್ ಹೇಳ್ಬಿಡು ಸರ್. ಬೇಕೇ ಬೇಕು, ಅಜಯ್ ಸಿಂಗ್ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಒಂದೆರಡು ಘೋಷಣೆ. ಬೇಕೇ ಬೇಕು, ಅಜಯ್ ಸಿಂಗ್ ಅವರಿಗೆ ಸಚಿವ ಸ್ಥಾನ ಬೇಕೇ ಬೇಕು. ಬೇಕೇ ಬೇಕು, ಅಜಯ್ ಸಿಂಗ್ ಅವರಿಗೆ ಸಚಿವ ಸ್ಥಾನ ಬೇಕೇ ಬೇಕು. ಬೇಕೇ ಬೇಕು, ಅಜಯ್ ಸಿಂಗ್ ಅವರಿಗೆ ಸಚಿವ ಸ್ಥಾನ ಬೇಕೇ ಬೇಕು. ಕೊಡದೇ ಇದ್ರೆ ಉಗ್ರ ಹೋರಾಟ ಮಾಡುತ್ತೇವೆ. ಇನ್ನು ನಾವೆಲ್ಲ ಸೇರಿದ್ದೆಲ್ಲ ಗೊತ್ತದ. ಈ ನಮ್ಮ ಸಮಾಜದವರೇ ಆದ ನಾವು ಸಂಬಂಧಿಕರು ಬಂದ ಒಳ್ಳೆಯ ರಾಜಕಾರಣಿಗಳು ಅವರಿಗೆ ಏನೈತಿ ಈ ಸಂಪುಟದಲ್ಲಿ ಸ್ಥಾನಮಾನ ನೀಡಲಿಕ್ಕೆ ನಾವು ಒತ್ತಾಯ ಮಾಡಲಿಕ್ಕೆ ಇಲ್ಲಿ ಸೇರಿವಿ. ಅದಕ್ಕೆ ನಮ್ಮ ಆಗ್ರಹ ಏನಂದ್ರೆ ನಾವು ರಜಪೂತರು ಅಲ್ಪಸಂಖ್ಯಾತರು ನಾವು, ಬಟ್ ನಾವು ಎಲ್ಲಿನೂ ಗಣನೆಯೊಳಗೆ ಇಲ್ಲೇ ಇಲ್ಲ. ಕರ್ನಾಟಕ ಒಳಗೆ ನಮ್ಮ ಮೊನ್ನೆ ಅದು ಜಾತಿವಾದ ಕೋಶದಾಗ ಆ ಶಬ್ದನೇ ಇರಲಿಲ್ಲ. ಅದು ಇದ್ದಂಥ ಇಂಥ ಒಂದು 2-3 ಜನ ಈ ಮುಖ ತೋರಿಸುವಂಥ ಈ ನಮ್ಮ ಸ್ಟೇಟ್ನೊಳಗೆ ಜನ ಒಂದು 3-4 ಜನ ಅದಾರ. ಅದರಲ್ಲಿ ಒಬ್ಬರಿಗೆ ಸ್ಥಾನಮಾನ ಕೊಟ್ಟರೆ ಈ ನಮ್ಮ ಸಮಾಜಕ್ಕೆ ಒಂದು ಅನುಕೂಲ ಆಗ್ತೈತಿ. ನಮ್ಮ ಸಮಾಜಕ್ಕೆ ನೀವು ಎತ್ತು ಹಿಡ್ದಂಗೆ ಆಗ್ತೈತಿ ಸರ್ಕಾರ. ಅದಕ್ಕೆ ಒಳ್ಳೆಯ ವ್ಯಕ್ತಿಗಳದಾರ ಅಜಯ್ ಸಿಂಗ್ ಅವರು. ಅವರ ಚಾರಿತ್ರ್ಯ, ಅವರ ನಡೆ ನುಡಿ, ಅವರ ಮನೆತನನೇ ಹಾಗದ. ಅದಕ್ಕೆ ಇಂಥ ಒಳ್ಳೆಯ ವ್ಯಕ್ತಿಗಳನ್ನು ನಾವು ಮಂತ್ರಿ ಸ್ಥಾನದಲ್ಲಿ ತಗೊಂಡ್ರೆ ಸಂಪುಟಕ್ಕೆ ಒಂದು ಬೆಲೆ ಬರ್ತದೆ ಅಂತ ಹೇಳಿ ನಾನು ಸರ್, ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರ ಸಚಿವ ಸ್ಥಾನ ನೀಡಬೇಕೆಂಬಂತ ನಮ್ಮ ಆಗ್ರಹದ ಕುರಿತು ಸ್ವಲ್ಪ ಹೇಳಿ ಸರ್. ಈಗಾಗಲೇ ರಾಜಪೂತ್ ಸಮಾಜ ತಾಳಿಕೋಟಿ ವತಿಯಿಂದ ಹಾಗೂ ಪ್ರತಿಯೊಂದು ತಾಲೂಕಾ ಮಟ್ಟದಲ್ಲಿ ನಮ್ಮ ರಾಜಪೂತ್ ಸಮಾಜದ ಹಿರಿಯ ನಾಯಕರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಮಾನ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವ ಸಂಪುಟವನ್ನು ನೀಡಬೇಕಂತ ಹೇಳಿ ನಾವು ಆಗ್ರಹ ಮಾಡ್ಕೊತಾನೆ ಹೋಗ್ತಾ ಇದ್ದೀವಿ. ಮಾನ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ
ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಸಚಿವ ಸ್ಥಾನ ಯಾಕೆ ನೀಡಬೇಕು ಅನ್ನುವಂಥ ಒಂದು ಪ್ರಮುಖವಾದಂಥ ವಿಷಯ ಇಡೀ ರಾಜ್ಯದ ಜನತೆಗೆ ಗೊತ್ತಾಗಬೇಕಾಗಿದ್ದು ವಿಷಯ. ಈ ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ 45 ವರ್ಷದಿಂದ ಪ್ರಾಮಾಣಿಕತೆಯನ್ನು ಮೆರೆದಂಥ ಯಾರು ಇದ್ರೆ ಅದು ಮೊಟ್ಟ ಮೊದಲನೇದವರು ಧರ್ಮಸಿಂಗ್ ಅವರು. ಯಾಕಂದರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದು ಅವರು ರನ್ನಿಂಗ್ MP ಇದ್ದಾಗೂ ಕೂಡ ಕೇವಲ ಒಂದು ಮಾತಿಗೆ ಇಂದಿರಾ ಗಾಂಧೀಜಿಯವರು ಒಂದು ಕರೆ ಮಾಡಿ ನೀವು ನಿಮ್ಮ MP ಸ್ಥಾನವನ್ನು ಸ್ಟಿಫೆನ್ ಅವರು ಬಿಟ್ಕೊಡ್ಬೇಕು ಅಂತ ಹೇಳಿ ಕೇವಲ ದೂರವಾಣಿ ಮೂಲಕ ಹೇಳಿದ್ದ ಮಾತ್ರಕ್ಕೆ ತಮ್ಮ MP ಸ್ಥಾನವನ್ನು ಗುಲ್ಬರ್ಗಾ MP ಸ್ಥಾನವನ್ನು ಬೀದರ್ MP ಸ್ಥಾನವನ್ನು ರಾಜೀನಾಮೆ ಕೊಟ್ಟು CM ಸ್ಟಿಫೆನ್ ಅನ್ನಂಥವರಿಗೆ ಕಾಂಗ್ರೆಸ್ ಪಕ್ಷದ ಹಿರಿಯರಿಗೆ ಅವರು ತಮ್ಮ ಸ್ಥಾನವನ್ನು ಬಿಟ್ಟು ಆ ಪಕ್ಷ ನಿಷ್ಠೆಯನ್ನು ಮೆರೆದಿದ್ದಾರೆ. ತಮ್ಮ ಜೀವನ ಕಾಲುದ್ದಕ್ಕೂ 9 ಬಾರಿ ಶಾಸಕರಾಗಿರೋ ಧರ್ಮಸಿಂಗ್ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷದ ಕಡೆ ಮುಖ ಮಾಡಿ ನೋಡುವಂಥದ್ದು ಕೆಲಸ ಮಾಡಿಲ್ಲ. ಅವರ ಚಿರಂಜೀವಿಯಾದಂಥ ಡಾಕ್ಟರ್ ಅಜಯ್ ಸಿಂಗ್ ಅವರು 3 ಬಾರಿ ಶಾಸಕರಾಗಿ ಅದೇ ಒಂದು ಹಾದಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನಿಷ್ಠಾವಂತಿಕೆಯಲ್ಲಿ ನೋಡ್ಕೊತ ಹೋಗ್ತಾ ಇದ್ದಾರೆ. ಅವರು ಮಾಡಿದ ತ್ಯಾಗ ಬಲಿದಾನ ಕಾಂಗ್ರೆಸ್ ಪಕ್ಷಕ್ಕೇನೆ ಭಾಳ ಇದೆ. ಆದ ಕಾರಣ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತೇಳಿ ಇಡೀ ಕರ್ನಾಟಕ ರಾಜ್ಯದ ರಜಪೂತ್ ಸಮಾಜದ ಒಕ್ಕೂರಿನಿಂದ ಬೇಡಿಕೆ ಇದೆ. ಒಂದು ವೇಳೆ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ಒಂದು ವೇಳೆ ಸಚಿವ ಸ್ಥಾನವನ್ನು ನೀಡದೆ ಇದ್ದ ಸಂದರ್ಭದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲಿ 30 ಜಿಲ್ಲೆಗಳಲ್ಲಿ ಪ್ರತಿಭಟನಾ ಸ್ವರೂಪವನ್ನು ಕಾಣಬೇಕಾದಂಥ ವಿಚಾರವನ್ನು ಮಾನ್ಯ DK ಶಿವಕುಮಾರ್ ಅವರಿಗೆ ನಾವು ಈ ಒಂದು ಹೇಳಿಕೆ ಮುಖಾಂತರ ತಿಳಿಸಲಿಕ್ಕೆ ಇಚ್ಛೆಪಡ್ತೀವಿ. 225 ಮತಕ್ಷೇತ್ರದಲ್ಲಿಯೂ ಇವತ್ತು ಒಬ್ಬರು ರಜಪೂತರಾಗಿರಲಿ, 100 ಜನ ಆಗಿರಲಿ, ಇವತ್ತು 1000 ಜನ ಆಗಿರಲಿ, ನಾವು ಅಲ್ಪಸಂಖ್ಯಾತರು. ಆದರೆ ನಮ್ಮ ಬೇಡಿಕೆ 225 ಮತಕ್ಷೇತ್ರದಿಂದನೂ ಕೂಡ ಏನಪ್ಪಾ ಅಂದ್ರೆ ನಮ್ಮ ಒಬ್ಬರೇ ಶಾಸಕರು, ನಮ್ಮ ಒಬ್ಬರೇ ನಾಯಕರು ಅಜಯ್ ಸಿಂಗ್ ಅವರು ಕಾಂಗ್ರೆಸ್ನಲ್ಲಿದ್ದಾರೆ. ಅವರು ತಂದೆಯಿಂದ ಕಾಲದಿಂದ ಇದ್ದಾರೆ. ಅವರಿಗೆ ಯಾವುದೇ ಕಾರಣಕ್ಕೂ ಈ ಸಚಿವ ಸ್ಥಾನವನ್ನು ಬಿಟ್ಟರೆ ನಡೆಯುವುದಿಲ್ಲ. ಉಗ್ರ ಸ್ವರೂಪದ ಹೋರಾಟಗಳನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನೀವು ನೋಡಬಹುದು. ಕಾಂಗ್ರೆಸ್ ಪಕ್ಷದಿಂದ ನಿಷ್ಠಾವಂತಿಕೆಯಿಂದ ಕೆಲಸ ಮಾಡಿದಂಥ ಧರ್ಮಸಿಂಗ್ ಸಾಹೇಬರ ಚಿರಂಜೀವಿಯಾದಂಥ ಅಜಯ್ ಸಿಂಗ್ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಇದು ಒಕ್ಕೂರಿನ ಆಗ್ರಹ. ಕರ್ನಾಟಕ ರಾಜ್ಯ ರಜಪೂತ್ ಸಮಾಜ ಅದರ ಅಂಗವಾಗಿ ತಾಳಿಕೋಟೆ ತಾಲೂಕಿನ ಭಾಗದಿಂದ ತಾಳಿಕೋಟೆ ರಾಜಪೂತ್ ಸಮಾಜದಿಂದ ನಾನು ಆಗ್ರಹ ಮಾಡಲಿಕ್ಕೆ ಇಚ್ಛೆಪಡ್ತೇನೆ. ಧನ್ಯವಾದಗಳು. ಸುರೇಶ್